ನ್ಯೂ ಇಯರ್ ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈ ಬಾರು ಪಬ್ಗಳಲ್ಲಿ ಎಷ್ಟು ದೊಡ್ಡ ಮಟ್ಟದ ಗ್ರಾಹಕರು ಇರ್ತಾರೋ ಬೇಕರಿಗಳಲ್ಲೂ ಕೂಡ ಇವತ್ತು ಅದೇ ರೀತಿಯ ಗ್ರಾಹಕರು ಇರ್ತಾರೆ. ನೂತನ ವರ್ಷಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ನಗರದಲ್ಲಿ ಕೇಕ್ಗಳಿಗೆ ಫುಲ್ ಡಿಮ್ಯಾಂಡ್. ಎಲ್ಲ ಬೇಕರಿಗಳಲ್ಲಿ ಕೇಕ್ಗಳ ಭರ್ಜರಿ ತಯಾರಿ ಆಗ್ತಾ ಇದೆ. ಮಾರಾಟ ಕೂಡ ಹಾಗೇ ಇದೆ. ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಎಂದಿಗಿಂತ ಕೇಕಿಗೆ ಬೇಡಿಕೆ ಈ ಬಾರಿ ಹೆಚ್ಚಿದೆ. ನ್ಯೂ ಇಯರನ್ನು ಕೇಕ್ ಕಟ್ ಮಾಡುವ ಮೂಲಕ ವೆಲ್ಕಮ್ ಮಾಡಿಕೊಳ್ಳುವಂಥದ್ದು ವಾಡಿಕೆ. ಹಾಗಾಗಿಯೇ ಇವತ್ತು ಬಹುತೇಕ ಈ ಬೇಕರಿಗಳಲ್ಲಿ ಕೇಕಿಗೆ ಫುಲ್ಲು ಡಿಮ್ಯಾಂಡ್ ಇರುತ್ತೆ. ಅದರ ಜೊತೆಗೆ ಖಾರ ಆಗಿರಬಹುದು, ಮಿಕ್ಸ್ಚರ್ಸ್ಗಳನ್ನು ಕೂಡ ಅದೇ ರೀತಿಯಲ್ಲಿಯೇ ಖರೀದಿ ಮಾಡ್ತಾರೆ. ಸಹಜವಾಗಿಯೇ ಇವತ್ತು ಜನರಿಂದ ಬೇಕರಿಗಳು ಗಿಜಿಗುಡ್ತಾ ಇರುವಂಥದ್ದು. ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಕೂಡ 2023ಕ್ಕೆ ಬಾಯ್ ಬಾಯ್ ಹೇಳಿ 2024ನ ವೆಲ್ಕಮ್ ಮಾಡಲಿಕ್ಕೆ ಬೆಂಗಳೂರಿಗರು ಕೂಡ ಸಜ್ಜಾಗಿದ್ದಾರೆ. ಒಂದು ಕಡೆ ಸೆಲೆಬ್ರೇಷನ್ ಇದ್ದರೆ ಮತ್ತೊಂದೆಡೆ ಬೇಕ್ರಿಗಳಲ್ಲಿಯೂ ಕೂಡ ಕೇಕ್ಗಳಿಗೆ ಫುಲ್ ಆಗಿರ್ತಕ್ಕಂಥ ಡಿಮ್ಯಾಂಡ್ ಬಂದಿದೆ. ನಾನಿವತ್ತು ಕೋರಮಂಗಲದಲ್ಲಿರ್ತಕ್ಕಂತಹ ಒಂದು ಬೇಕ್ರಿಯಲ್ಲಿದ್ದೇನೆ. ನೋಡಬಹುದಾಗಿದೆ ವಿವಿಧ ರೀತಿಯ ಡೆಸರ್ಟ್ಗಳನ್ನ ಕೂಡ ಕೇಕ್ನಲ್ಲಿಯೂ ಕೂಡ ತಯಾರಿಸಿ ಇಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ನ್ಯೂ ಇಯರ್ಗೆ ಸ್ಪೆಷಲ್ ಆಗಿರ್ತಕ್ಕಂಥ ಹ್ಯಾಪಿ ನ್ಯೂ ಇಯರ್ ಎನ್ನುವಂತಹ ಒಂದು ಕೇಕ್ ಅನ್ನ ಕೂಡ ಇಲ್ಲಿ ಅರೇಂಜ್ ಅನ್ನ ಮಾಡಲಾಗಿದೆ. ಪ್ರಮುಖವಾಗಿ ಫ್ರೂಟ್ ಫ್ಯಾಂಟಸಿ ಇರ್ಬೋದು, ವೈಟ್ ಫಾರೆಸ್ಟ್ ಇರ್ಬೋದು, ಪೈನಾಪಲ್ ಕೇಕ್ ಇರ್ಬೋದು, ರೆಡ್ ವೆಲ್ವೆಟ್ ಇರ್ಬೋದು, ಪಿಸ್ತಾ ಇರ್ಬೋದು, ಕಿಟ್ ಕ್ಯಾಟ್ ಇರ್ಬೋದು, ಓರಿಯೋ ಚಾಕ್ಲೇಟ್ ಇರ್ಬೋದು, ಆಲ್ಮಂಡ್ ಕೇಕ್ ಇರ್ಬೋದು, ಹೀಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಫ್ಲೇವರ್ನ ಕೇಕ್ಗಳು ಕೂಡ ಸಖತ್ತಾಗಿ ಅಟ್ರಾಕ್ಟ್ ಅನ್ನ ಮಾಡ್ತಾ ಇದ್ದಾವೆ. ಹೊಸ ವರ್ಷವನ್ನು 12 ಗಂಟೆಗೆ ಮಧ್ಯರಾತ್ರಿ 12 ಗಂಟೆಗೆ ವೆಲ್ಕಮ್ ಅನ್ನ ಮಾಡಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಬಂದ್ಬಿಟ್ಟು ಕೇಕ್ಗಳನ್ನ ಕೂಡ ಕೊಳ್ತಾ ಇದ್ದಾರೆ. ಇನ್ನು ಗ್ರಾಹಕರೇ ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ? ಇಲ್ಲಿ ಕೋರಮಂಗಲದಲ್ಲಿ ತುಂಬ ಅದ್ಭುತವಾಗಿ ಕೇಕ್ ಮಾಡ್ತಾರೆ. ಇಲ್ಲಿ ನಾವು ಎಲ್ಲ ಸಲ ಬಂದರೆ ಇವ್ರ ಹತ್ರ ತಾಳೋದು, ಅದು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ತುಂಬ ಟೇಸ್ಟಿಯಾಗಿ ಕೊಡ್ತಾರೆ. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಲೆಬ್ರೇಷನ್ಗೆ ಈಗ ಕೇಕ್ ಕೂಡ ಒಯ್ತಾ ಇದ್ದೀರಾ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಹೌದು, ಸೆಲೆಬ್ರೇಷನ್ಗೋಸ್ಕರ ಮುಂಚೆಲೇ ಬಂದು ಆರ್ಡ್ರ್ ಮಾಡ್ತಾ ಇದ್ದೀನಿ. ನಾವು ಎಲ್ಲಿಂದ ಬಂದರೂ ನಾನಿರೋದು ಲಗ್ಗೆರೆಯಿಂದ ಬಂದು ಇಲ್ಲಿ ಆರ್ಡ್ರ್ ಮಾಡ್ತೀನಿ ಇವ್ರ ಹತ್ರ. ಏನಕ್ಕೆ ಅಂದರೆ ಅಷ್ಟು ಟೇಸ್ಟಿ, ಅಷ್ಟು ರುಚಿಕರವಾಗಿರುತ್ತೆ ಇವ್ರ ಹತ್ರ ಕೇಕು ಅನ್ನೋದಕ್ಕೋಸ್ಕರ. ಓಕೆ, ಇನ್ನು ಈ ಒಂದು ಕೇಕ್ಗಳನ್ನ ಕೂಡ ಇಲ್ಲಿ ಸೆಲೆಬ್ರೇಷನ್ನ ಮಾಡಲಿಕ್ಕೂ ಕೂಡ, ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ, ಕೇಕ್ ಕಟ್ ಮಾಡಲಿಕ್ಕೂ ಕೂಡ ಇಲ್ಲಿ ಸಖತ್ತಾಗಿರ್ತಕ್ಕಂಥ ಒಂದು ಡೆಕೋರೇಷನನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಜೋಕಾಲೆ ಇರಬಹುದು, ಜೊತೆಗೆ ವೆರೈಟಿ ಆಗಿರ್ತಕ್ಕಂಥ ಒಂದು ಫ್ಲವರ್ ಮೂಲಕ ಕೂಡ ಇಲ್ಲಿ ಕೇಕನ್ನು ಕಟ್ ಮಾಡಿಬಿಟ್ಟು ನ್ಯೂ ಇಯರನ್ನು ವೆಲ್ಕಮನ್ನು ಮಾಡಲಿಕ್ಕೂ ಕೂಡ ಇಲ್ಲಿ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಕೂಡ ಎಲ್ಲರೂ ಕೂಡ ಹೊಸ ವರ್ಷವನ್ನು ಕೇಕ್ ಕಟ್ ಮಾಡುವ ಮೂಲಕ ಕೂಡ ಬರ್ಮಾಡಿಕೊಳ್ಳಲಿಕ್ಕೂ ಕೂಡ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ನಡೆಸಿದ್ದಾರೆ. ಹೀಗಾಗಿ ಬೇಕರಿಗಳೆಲ್ಲ ಕೇಕ್ ಆರ್ಡರ್ಗಳಿಂದ ಫುಲ್ ಆಗಿದ್ದಾವೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.